ಇದು ಬಿರಿಯಾನಿಗೆ, ಇದು ಕಬಾಬಿಗೆ, ಇದು ನೋಡಿ ಗೈಸ್ ಮಾರುದ್ದ ಜಡೆ. ಗೈಸ್ ಈ ಅಮ್ಮನ ಕಾಟ ನನಗೆ ಒಂದೊಂದಲ್ಲ. ಏನಮ್ಮ ನಿಂದು ಗೈಸ್ ಇದೇ ಬುಕ್ ಮಾಡಿದ್ದು ನಾನು ಮಾಡಿರೋ ಟೇಸ್ಟ್ ನನಗೆ ಕೇಳ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಗೈಸ್ ಈ ಅಮ್ಮನ ಕಾಟ ನನಗೆ ಒಂದೊಂದಲ್ಲ. ಏನಮ್ಮ ನಿಂದು ಹೇಳಮ್ಮ ಲಿಸ್ಟು. ಏನು ತರ್ಬೇಕೀಗ? ಏನೇನು ತರ್ಬೇಕಮ್ಮ ಇವಾಗ? ಚಿಕನ್, ಆಮೇಲೆ ಮಿಕ್ಕಿದ ಐಟಮ್ಸ್ ನಾನೆಲ್ಲ ಬುಕ್ ಮಾಡ್ತೀನಿ. ಅದು ಬಿಡು, ಚಿಕನ್ ಬಿಟ್ಟು ಔಟ್ಸೈಡ್ ಇನ್ನೇನು ತರೋದಿದೆ? ಮಾ ಅದನ್ನೆಲ್ಲ ಬುಕ್ ಮಾಡ್ತೀನಿ ನಾನು ಇವಾಗ. ಚಿಕನ್ ಬುಕ್ ಮಾಡು ಅಷ್ಟೇ. ಇವಾಗ ಚಿಕನ್ ಒಂದೇನಾ ಔಟ್ಸೈಡಿಂದ ತರೋದು? ಈಗ ಇಸ್ ಚಿಕನ್ ತರಕ್ಕೆ ಹೋಗೋಣ. ನಮ್ಮ ಮನೆ ಹತ್ರನೇ ಇರೋದು ಚಿಕನ್ ಅಂಗಡಿ. ಬನ್ನಿ ಗೈಸ್, ಚಿಕನ್ ಹೊಡ್ಸ್ಕೊಂಡು ಹೋಗೋಣ ಈಗ. ತಗೊಂಡವ್ರೆ ಗೈಸ್, ಚಿಕನ್ ಬಂದು ಇಟ್ಟಿದ್ದೀನಿ. ನೆಕ್ಸ್ಟ್ ನಮ್ಮಮ್ಮ ಮಾಡ್ತಾರೆ. ಅಮ್ಮ ಇದು ಬ್ಲೆಡ್ಡು. ಅಮ್ಮ ಏನು ಬ್ಲೆಡ್ಡು ಗೊತ್ತಿಲ್ಲ, ಏನಾಯ್ತು? ಗೈಸ್ ಆ್ಯಕ್ಚುಲಿ ನಾವು ಅಮ್ಮನ ಬ್ಲೆಡ್ ಅಲ್ಲ, ಚಿಕನ್ ಬ್ಲೆಡ್. ಏನಮ್ಮ ಮಾಡಿಸಿದ್ಯಾ? ತಲೆಗೆ ಶಾಂಪು ಥರ ಕಂಡೀಷ್ನರ್ ಥರ ವರ್ಕ್ ಮಾಡಿದ್ದೀನಿ. ಅಕ್ಷಯ ಬೀಜ, ಸ್ವಲ್ಪ ಅಕ್ಕಿ, ಈರುಳ್ಳಿ, ಮೆಂತ್ಯ, ಆಮೇಲೆ ಇನ್ನೊಂದು ಕಸ್ತೂರಿ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು. ಇದನ್ನ ಕೂದಲಿಗೆ ಶಾಂಪು ಬಟ್ಲೊಳಗೆ ಹಾಕೋತೀವಲ್ಲ, ಇದನ್ನ 2 ಸ್ಪೂನ್ ಹಾಕೊಂಡು ಕಲಿಸ್ಕೊಂಡು ತಲೆಗೆ ಸ್ನಾನ ಮಾಡುವಾಗ ತೊಳೆದ್ರೆ ಕೂದಲು ಸ್ಮೂತ್ ಆಗುತ್ತೆ. ಯಾವ ಶಾಂಪು ಆದ್ರೂ ಹಾಕೊಬೋದಾ? ಶಾಂಪು ಆದ್ರೂ ಯೂಸ್ ಮಾಡ್ಬೋದು. ಇದನ್ನ ಹಾಕೋಬೇಕು. ಇಲ್ಲಾಂದ್ರೆ ಇದನ್ನ ಒಂದು ಬಾಟ್ಲ್ ತುಂಬ್ಕೊಂಡು ಸ್ಪ್ರೇ ತರ ಇಲ್ಲಿ ಡ್ಯಾಂಡ್ರಫ್ ಹೋಗುತ್ತೆ, ಆಮೇಲೆ ಕೂದಲು ಚೆನ್ನಾಗಿ ಬೆಳೀತದೆ. ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡ್ಬೋದು. ಓಕೆ, ಯೂಸ್ ಮಾಡಿರೋದಕ್ಕೆ ಅದಕ್ಕೆ ಶುದ್ಧ ಇರೋದು ಕೂದಲು. ನಂದು ಏನು ಹಾಕಿದ್ರು ಬೆಳೆಯಲ್ಲ, ಅದಕ್ಕೆ ನಾನು ಏನು ಹಾಕಲ್ಲ, ಅದಕ್ಕೆ ಕೇರೇ ಮಾಡಲ್ಲ ಅದನ್ನ. ನೋಡಿ ಗೈಸ್, ಮಾರುದ್ದ ಜಡೆ. ಈ ನಮ್ಮಮ್ಮ ಆಳು ಮೂಳು ಕಡ್ಡಿ ಕಸ ಎಲ್ಲ ಹಾಕೊಂಡು ಇಷ್ಟುದ್ದ ಬೆಳೆಸ್ಕೊಂಡವ್ರೆ. ನನ್ನ ತಲೆಗೆ ಎಣ್ಣೆನೇ ಹಾಕಲ್ಲ, ಅದಕ್ಕೆ ನನ್ನ ಕೂದಲು ಚಿಕ್ಕ. ಹಾಕ್ತೀನಿ, ಬಟ್ ನಂದು ಹಾಕಿದ್ರು ಬೆಳೆಯಲ್ಲ. ಮಾಡಲ್ಲ, ಹೌದು ನಿಜ. ನಂದು ಯಾಕಂದರೆ ಬೆಳೆಯಲ್ಲ, ನನಗೆ ಗೊತ್ತು, ಅದಕ್ಕೆ ನಾನು ಮಾಡಲ್ಲ. ಹರಳೆಣ್ಣೆ ಹಾಕ್ತೀನಿ, ಎಲ್ಲ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಎಲ್ಲ ಹಾಕ್ತೀನಿ, ಆದರೂ ನಾನು ಬೆಳೆಯಲ್ಲ. ನಂದು ಎಷ್ಟೈತೆ ಅಷ್ಟೇ ಲೆಂತ್, ಅದ್ರ ಮೇಲೆ ಬೆಳೆಯಲ್ಲ, ಅದಕ್ಕೆ ನಾನು ಹಾಕಲ್ಲ. A few moments later. ಗೈಸ್, ಇವಾಗ ಚಿಕನ್ ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಸಪ್ರೇಟ್ ಮಾಡಬೇಕಂತೆ. ಇವಾಗ ಡಿವೈಡ್ ಮಾಡಿದ್ದೀನಿ. ಇದು ಬಿರಿಯಾನಿಗೆ, ಇದು ಕಬಾಬಿಗೆ, ಇದು ಮತ್ತು ಇದು ಗ್ರೇವಿಗೆ. ಹಾಯ್ ಮಮ್ಮಿ, ಈ ಕಡೆ ಮುಖ ತೋರಿಸಿ. ಹಾಯ್, ಏನು ಮಾಡ್ತಾ ಇದ್ದೀರಾ? ಚಿಕನ್ಗೆ ಫಸ್ಟು ಬಿರಿಯಾನಿ ಮಾಡೋಕ್ಕೆ ಉಪ್ಪು, ಅರಿಶಿನ ಪುಡಿ, ಉಪ್ಪು ಖಾರ ಇಡಬೇಕಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಇಡೋದು ಒಂದು 5 ನಿಮಿಷ. ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಉಪ್ಪು, ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಆಮೇಲೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಎಲ್ಲ ಹಾಕಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡೋದು. ಇಷ್ಟೇನಾ, ಇಲ್ಲ ಬೇರೆ ಏನಾದರೂ ಹಾಕೋತೀರಾ? ಸದ್ಯ ಚಿಕನ್ ಇಷ್ಟ. ಸ್ವಲ್ಪ ಮೊಸರು ಬೇಕಾ? ತಗೊಳ್ಳಿ ಮೊಸರು. ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ಗೆ. ಸ್ವಲ್ಪ ಅಲ್ಲಿ ಅದನ್ನ ಇಟ್ಬಿಡೋದು. ಚಿಕನ್ಗೆ ಇವಾಗ ಕುಕ್ಕರ್ಲಿಲ್ಲ, ಚಕ್ಕೆ ಹಾಕ್ತಾ ಇದ್ದೀನಿ. ಒಂದೆರಡು ಲವಂಗ, ಚಕ್ಕೆ, ಆಮೇಲೆ ಮರಾಠಿ ಮೊಗ್ಗು. ಪಲಾವ್ ಎಲ್ಲ ಹಾಕ್ತಾರೆ, ನಾನೇನು ಹಾಕಲ್ಲ, ಸುಮ್ಮನೆ ಎಲ್ಲ ಬಾಯಿ ಸಿಗ್ತಾ ಇರ್ತದೆ ಅಂತ ಹಾಕಿದ್ದೀನಿ. ಮರಾಠಿ ಮೊಗ್ಗು 4 ಹಾಕ್ತಾ ಇದ್ದೀನಿ. ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ. ಏನೇನು ಹಾಕೋತಾ ಇದ್ದೀರಾ? ಎಣ್ಣೆ ಫಸ್ಟು, ಆಮೇಲೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಸ್ತೂರಿ ಮೆಥಿ, ಆಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ಉದ್ದಿದ್ದು ಒಂದೆರಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಕೊತ್ತಂಬರಿ ಪುಡಿನ ಹಚ್ಕೊಂಡಿರೋದು ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಏನೇನು ಹಾಕೊಂಡಿದ್ದೀರಾ? ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಇರಬೇಕು. ಜಾಸ್ತಿ ಹಾಕೊಂಡಿದ್ದೀನಿ. ಇದು ಒಂದೇ ಪೇಸ್ಟಾ? ಮಿಕ್ಕಿದ್ದೀನಿ ಏನು ಪೇಸ್ಟ್ ಮಾಡ್ಕೊಳಂಗಿಲ್ವಾ? ಪೇಸ್ಟ್ ಮಾಡ್ಕೊಳ್ಳೋದು.
ಬರೀ ಇಷ್ಟೇ. ಹಚ್ಚಿ ಹಾಕಿದಿರ್ತೀವಿ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊಂಡಿರ್ತೀವಿ. ಉಪ್ಪು ಎಲ್ಲ ಚೆನ್ನಾಗಿ ಇವಾಗ ಅದು ಹಸಿ ವಾಸನೆ ಹೋದ್ಮೇಲೆ ಇವಾಗ ಮೊಸರಲ್ಲಿ ಕಲಸಿಕೊಂಡಿರ್ತೀವಲ್ಲ ಪೌಡ್ರುಗಳೆಲ್ಲ ಹಾಕಿ ಚಿಕನ್ನು ಅದನ್ನು ಒಗ್ಗರಣೆಗೆ ಹಾಕ್ತೀವಿ. ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಗ್ಗರಣೆಲೆ ಚಿಕನ್ನು ಬೇಯ್ಕೊಂಡು ಸಾಫ್ಟಾಗಿ. ಇವಾಗ ಅಕ್ಕಿ ಮಡಕೆ ಮಾಡ್ಕೊಬೇಕು. 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಮಸಾಲೆ ಪೌಡರ್ ಸ್ವಲ್ಪ, ಚಿಲ್ಲಿ ಪೌಡರ್ ಮೆಣಸಿಗೆ ಹಾಕಿರ್ತೀವಲ್ಲ ಸ್ವಲ್ಪ ಹಾಕಿದ್ದೀನಿ. ಇದು ಬಿರಿಯಾನಿ ಪೌಡರ್. ಬಿರಿಯಾನಿ ಪೌಡರ್ 1 ಪೂರ್ತಿ ಚಿಕ್ಕದು. 1 kgಗೆ ನಾನು ಮಾಡ್ತಾ ಇರೋ ಚಿಕನು. ಇದು ಚಿಕನ್ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಣ್ಣೆ ಬಿಟ್ಕೊಳ್ಳೋದಿರೋ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋದಿಲ್ಲ. ಇವಾಗ ಅಕ್ಕಿ ಅಕ್ಕಿ ತೊಳೆದು ಇಟ್ಟಿದ್ದೀನಿ. ತೊಳೆದಿಲ್ಲ ಅಂತ ಬಿಡಿಯ ಮೇಲೆ ತೊಳೆದಿದ್ದು ಹಾಕೊಳ್ಳೋದು. ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಪೌಡ್ರುಗಳು ಚಿಕನ್ನು ಮಸಾಲೆ ಕಲಸಿರ್ತೀವಲ್ಲ ಎಲ್ಲ ಚೆನ್ನಾಗಿತ್ತು. 3 ಗ್ಲಾಸ್ ಅಕ್ಕಿ ಹಾಕ್ತೀನಿ. 3 ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು ಹಾಕಿದ್ದೀರಾ? 6 ಗ್ಲಾಸ್ ಹಾಕ್ಬಾರ್ದು, 5 ಹಾಕಬೇಕು. ಮೊಸರು ಹಾಕಿರ್ತೀವಲ್ಲ ಚಿಕನ್ ಎಲ್ಲ ಬೇಯಿಸಿ ಸ್ವಲ್ಪ ಎಲ್ಲ ನೀರು ಬಿಟ್ಕೊಂಡಿರ್ತದೆ. ಅದೆಲ್ಲ ಚೆನ್ನಾಗಿ ಸೇರಿ ಮಸಾಲೆ ಹಾಕ್ತೀವಿ. ಅದನ್ನು ಸ್ವಲ್ಪ ನೀರಿರುತ್ತೆ, ಅದಕ್ಕೆ ನಾವು 6 ಗ್ಲಾಸ್ ಹಾಕಬಾರ್ದು. ಇವಾಗ ಟೊಮೊಟೊ ಎಣ್ಣೆಯೊಳಗೆ ಫ್ರೈ ಮಾಡಿಬಿಟ್ರೆ ಹುಳಿ ಬಿಟ್ಕೊಬಿಡುತ್ತೆ. ಅದಕ್ಕೆ ಹಿಂಗೆ ಮೇಲೆ ಉದ್ದುದ್ದು ಕಚ್ಬಿಟ್ಟು ಹಿಂಗೆ ಮೇಲೆ ಹಾಕ್ಕೊಳ್ಳೋದು. ಓಕೆ, ಟೊಮೆಟೊ ಫ್ರೈ ಮಾಡ್ಕೊಳಂಗಿಲ್ಲ, ಲಾಸ್ಟಲ್ಲಿ ಎಲ್ಲ ಹಾಕಿದ್ಮೇಲೆ ಎಲ್ಲ ಇದು ಮಾಡಿದ್ಮೇಲೆ ಈ ಥರ ಹಾಕೋದು. ಓಕೆ, ಇವಾಗ ನಾನು ಅಳತೆ ಮಾಡಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಬೌಲ್ಗೆ. ಇದು ಬೌಲ್ ಚಿಕನ್ ಕಲಿಸಿದ್ವಲ್ಲ ಮಸಾಲೆ ಇತ್ತಲ್ಲ, ಅದಕ್ಕೆ ಅಳತೆ ಮಾಡಿ 3 ಗ್ಲಾಸ್ ಹಾಕೊಂಡಿದೆ. ಅದನ್ನ ಇವಾಗ ಹಾಕ್ತಾ ಇದ್ದೀನಿ. 3 ಗ್ಲಾಸ್ ಆಯಿತು. ಏನೋ 1 ಗ್ಲಾಸ್ 4 ಆಯಿತು. ಇನ್ನು 5 ಟೋಟಲ್ 6 ಗ್ಲಾಸ್ ಹಾಕಬೇಕು. ಅದರಲ್ಲೇ ಇಟ್ಕೊಂಡಿರುತ್ತೆ ಅಂತ 5 ಹಾಕೊಂಡಿದ್ದೀರಾ? ಓಕೆ, 5 ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ತಿರುಗಿಸ್ಬಿಟ್ಟು ಸಪ್ಪೇನೋ ಅಂತ ಚೂರು ನೀರು ಹಿಂಗೆ ಮಾಡಿ ನೋಡ್ಬೇಕು. ಟೇಸ್ಟ್ ನೋಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ. ನಿಂಬೆಹಣ್ಣೆಲ್ಲ ಮೇಲೆ ಬಿಟ್ಕೋಬಹುದು. ಇದಕ್ಕೇನು ಹಾಕಲ್ವಾ? ಇದನ್ನ ಕ್ಲೋಸ್ ಮಾಡಿ ವಿಷಲ್ 2 ಹಾಕ್ಸಿದ್ರೆ ಮುಗೀತಾ ಬಿರಿಯಾನಿ ಅಷ್ಟೇ. ಓಕೆ, ಸಿಗೋಣ ಆಮೇಲೆ. ಗೈಸ್, ಇವಾಗ ನಾನು ಒಂದೇನೋ ಆರ್ಡರ್ ಮಾಡಿದೆ, ಬಂದಿದೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಅಷ್ಟೊತ್ತಿಗೆ ವಿಷಲ್ ಹೋಗುತ್ತೆ. ನನಗೆ ಇಲ್ಲೆಲ್ಲ ಕೂದಲು ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಐಬ್ರೋ ಮಾಡಿಸಲ್ಲ. ಐಬ್ರೋ ಮಾಡಿಸಿದ್ರೆ ಇಲ್ಲಿ ಮಾಡ್ತಾರಲ್ವ, ನಾನು ಐಬ್ರೋ ಮಾಡಿಸಿಲ್ಲ, ಯಾವತ್ತೂ ಮಾಡಿಸಿಲ್ಲ, ಮುಂದೆ ಮಾಡಿಸೋದಿಲ್ಲ. ಸೊ ಅದಕ್ಕೆ ಮಿಷಿನ್ ಬುಕ್ ಮಾಡಿದೆ, ಅದು ಬಂದಿದೆ. ನೋಡೋಣ ಹೆಂಗಿದೆ. ಇದೇ ಬುಕ್ ಮಾಡಿದ್ದು ನಾನು. ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದೆ, ಬಟ್ ಏನೂ ವರ್ಕ್ ಆಗಿಲ್ಲ. ಹೇರ್ ಹಂಗೆ ಇತ್ತು, ಅದಕ್ಕೆ ಇದನ್ನು ಮಾಡಿದೆ. ಲೈಟ್ ಆಗೈತೆ, ಲೇಸರ್ ಲೈಟ್. ಇದು ಇಟ್ಕೊಳ್ಳೋದು ಹೆಂಗಮ್ಮ ಅಮ್ಮ? ಅಮ್ಮ ನಾವು ಮಾಡೋದು ಹೆಂಗಮ್ಮ? ಯೂಸ್ ಮಾಡೋಕ್ಕೆ ಬರೋದಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ಗೈಸ್, ಡೈರೆಕ್ಟ್ ಟೇಸ್ಟ್ ಬೇಡ, ಫಸ್ಟ್ ನನ್ನ ತಮ್ಮನ ಕೈಯಲ್ಲಿ ಪ್ರಯೋಗ ಮಾಡೋಣ, ಆಮೇಲೆ ನನ್ನ ಟೇಸ್ಟ್. Later. ಚೆನ್ನಾಗಿ ಬಂದಿದೆ ಕಲರ್, ಗಮ್ ಅಂತಿದೆ. ಟೊಮೆಟೊ ಸಾಸ್ ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಇರುತ್ತೆ. ಬೆಳಗಿಂದ ಏನು ತಿಂದಿರೋ ಗೈಸ್, ಹೊಟ್ಟೆ ಸಿಕ್ಕಿದ್ದು ನಾವು ಬಿಸಿ ಬಿಸಿ ಬಿರಿಯಾನಿ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಗೊಜ್ಜು ಕಬಾಬು ಮಾಡೋದು ವಿಡಿಯೋ ತೋರಿಸ್ತೀವಿ. ಗೈಸ್, ಇವ್ರು ಮಾತ್ರ ತಿಂತಾರೆ, ನಾನು ತಿನ್ನಲ್ಲ. ಬೆಳಿಗ್ಗೆಯಿಂದ ಹಸ್ಕೊಂಡು ಇನ್ನೂ ಎಷ್ಟು ಹಸ್ಕೊಂಡಿರ್ತಾರೆ ಗೈಸ್. ನೀವು ಫೋನ್ ನೋಡ್ಕೊಂಡು ಕೂತ್ಕೊಳ್ಳಿ ಗೈಸ್. ಬೆಳಿಗ್ಗೆ ಎದ್ದು ಚಿನಿ ಬಾ ಅಡುಗೆ ಮಾಡಿಬಿಡಿ. ಬಾಯ್ಲಿ ಇವಾಗ ಹೊಟ್ಟೆಸೋ ನೀವು ಹಾಕೊಳ್ಳ. ಇವಳು ನನ್ನ ತಂಗಿ ಮಗಳು ಗೈಸ್, ಅಶ್ವಿನಿ ಅಂತ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಗೈಸ್. ನಾನು ಮಾಡಿರ್ಲಿಲ್ಲ, ಅದಕ್ಕೆ ಇವಳು ನನ್ನ ತಂಗಿ ಮಗಳು, ಒಬ್ಳೆ ಮಗಳು, ಮುದ್ದಿನ ಮಗಳು. ಆಮೇಲೆ ಗೆಸ್ಟ್ ಆಗಿ ಬಂದವಳು, ಅದಕ್ಕೆ ಬಿರಿಯಾನಿ ಮಾಡಿದ್ದೀವಿ ಗೈಸ್. ಅವಳು ಬಂದವಳೆ ಅಂತಲೇ ಬಿರಿಯಾನಿ ಮಾಡಿದ್ದೀವಿ. ಇವಾಗ ಹಾಕಿ ಕೊಡ್ತೀನಿ ಅವಳಿಗೆ. ಬಿಸಿ ಬಿಸಿ ತಿಂದು ದೊಡ್ಡಮ್ಮನಿಗೆ ಟೇಸ್ಟ್ ಹೇಳ್ಬೇಕು ಅವಳು. ಇನ್ನು ತಿಂದೇ ಇಲ್ಲ. ಅವಳು ಪೀಸ್ ಎಲ್ಲ ತಿನ್ನಲ್ಲ ಗೈಸ್. ಅವಳು ಗೈಸ್, ಈ ಹುಡುಗಿ ಬರೀ ರೈಸ್, ಪೀಸ್ ಎಲ್ಲ ತಿನ್ನಲ್ಲ. ತಿಂತಾಳೆ ಅಷ್ಟೇ, ಪೀಸ್ ಎಲ್ಲ ತಿನ್ನಲ್ಲ. ಅದಕ್ಕೆ ಪೀಸ್ ಎಲ್ಲ ಹಾಕ್ತೀನಿ. ವೇಸ್ಟ್ ಮಾಡೋದು ಬೇಡ ಅಲ್ವಾ? ವೇಸ್ಟ್ ಬಾಡಿ ನನ್ನ ಮಗ ಇವನು. ಇದು ನನ್ನ ಮಗನಿಗೆ ಹಾಕ್ತಾ
ಇದ್ದೀನಿ. ವೇಸ್ಟ್ ನಮ್ಮ ಮನೇಲಿರೋ ವೇಸ್ಟ್ ಬಾಡಿ ನನ್ನ ಮಗನಿಗೆ ಹಾಕ್ತವ್ರೆ ಗೈಸ್. ಸ್ವಲ್ಪ ಜ್ವರ ಬಂದಿದ್ದೆ, ಆದ್ರೂ ಚಿಕನ್ ತಿನ್ಬೇಡ ಅಂದ್ರೆ ತಿಂತಾವನೆ. ಜಾಸ್ತಿ ಎಲ್ಲ ತಿನ್ಕೊಳ್ಳಿ. ಚಿನಿ ಹೇಗಿದೆ ಟೇಸ್ಟ್? ಚೆನ್ನಾಗಿದ್ಯಾ? ನಿಮ್ಮ ದೊಡ್ಡಮ್ಮ ಚೆನ್ನಾಗಿ ಮಾಡೋರಾ? ಇಸ್ ಟೇಸ್ಟ್ ಬ್ರೋ? ಸ್ವಲ್ಪ ಬಿಸಿ ಇದೆ. ಹೇಳ್ತೀನಿ ಗೈಸ್ ಇವ್ನು ಎಂಥ ವೇಸ್ಟ್ ನನ್ನ ಮಗ ಅಂದರೆ ಮನೇಲಿ ಒಂದು ಕೆಲಸ ಮುಟ್ಟಲ್ಲ. ಇವನ್ ಜೊತೆ ಚಿಕನ್ ತರಕ್ಕೂ ನಾನೇ ಹೋಗ್ಬೇಕು. ಚಿಕನ್ ತಗೊಬರೋದು ಅಷ್ಟೇ ಗೈಸ್ ಇವಂದು. ಆಮೇಲೆ ಅದನ್ನ ಕಟ್ ಮಾಡಿ ತೊಳೆಯೋಳೆಲ್ಲ ನಾನೇ, ತಿನ್ನೋದು ಮಾತ್ರ ಇವನು. ಯಾರಿಗೋ ಪಾರ್ಸಲ್ ಮಾಡ್ತಾ ಇದ್ದೀರಾ? ಇದು ನಮ್ಮ ಯಜಮಾನ್ರಿಗೆ ಟೇಸ್ಟ್ ಇರ್ತಿತ್ತು. ಓಹೋ ಏನ್ ಲವ್ ನಿಮ್ಮ ಯಜಮಾನ್ರ ಮೇಲೆ. ನೈಟ್ ಆಗುತ್ತೆ. ಹಾ ಓ ಸೂಪರ್ ಸೂಪರ್. ಅಪ್ಪಾಜಿ ವಿಡಿಯೋ ನೋಡ್ತಿದ್ರೆ ನೋಡು ನಿಮ್ಮ ಹೆಂಡತಿ ಎಷ್ಟು ಲವಿಕರ್ ನಿಮ್ಮ ಮೇಲೆ. ಫಸ್ಟು ನಿಮ್ಮ ಹಸ್ಬೆಂಡ್ಗೆ ಎತ್ತಿಡೋದ? ನಾನು ಮಾಡ್ತಿದ್ದ ಕೆಲಸ ನೀನು ಮಾಡಿದ್ಯಾ ಬಿಡುಮ್ಮ ಇವಾಗ ಅಷ್ಟೇ. ನಾನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ. ಫಸ್ಟು ಏನಾರು ಮಾಡಿದ್ರೆ ನಮ್ಮ ಅಪ್ಪಂಗೆ ತಿಕ್ಬಿಡ್ತೀನಿ, ಯಾಕಂದ್ರೆ ಅವ್ರು ಬರೋದು ಲೇಟು. ನಾವು ತಿನ್ಕೊಂಡ್ಬಿಟ್ರೆ ಆಮೇಲೆ ಅವ್ರು ಲಾಸ್ಟಲ್ಲಿ ಇರಲ್ಲ. ಅದಕ್ಕೆ ಫಸ್ಟ್ ನಾವು ಅಪ್ಪಂಗೆ ತಿಕ್ಬಿಡ್ತೀವಿ. ಅಮ್ಮ ಹೇಗಿದೆ ಟೇಸ್ಟ್ ನೀನು ಮಾಡಿರೋದು? ನಾನು ಮಾಡಿರೋ ಟೇಸ್ಟ್ ನನಗೆ ಕೇಳ್ತು. ಚೆನ್ನಾಗಿ ಮಾಡಿದ್ಯಾ? ಓಕೆ. ನನ್ನ ಬಿಟ್ಟು ಎಲ್ಲ ತಿಂತವ್ರೆ. ನಾನು ಯಾಕೆ ತಿಂದಿಲ್ಲ ಅಂದರೆ ನಾನು ಬ್ರಷ್ ಮಾಡಿಲ್ಲ. ಇವನ್ ಸಿಂಗಲ್ ಡ್ರಾಪ್ ಆಫ್ ವಾಟರು ಕುಡಿಯಲ್ಲ ನಾನು ವಿತೌಟ್ ಬ್ರಷ್. ಸೊ ಇವಾಗ ಬ್ರಷ್ ಮಾಡಿ ಆಮೇಲೆ ನಾನು ತಿಂತೀನಿ. ಗೈಸ್ ಇವಾಗ ಅವರು ಊಟ ಮಾಡ್ತಿದ್ದಾರೆ. ಸೊ ನಾನಿಲ್ಲಿ ಇವಾಗ ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಿಲ್ಲ, ಫಸ್ಟು ಎಣ್ಣೆ ಆನಿಯನ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕೋತಿದ್ದೀನಿ. ಗೈಸ್ ನಾನು ಚಿಕನ್ ಲಿವರ್, ಕಾಲು, ತಲೆ ಮತ್ತು ಸ್ವಲ್ಪ ಈ ಫ್ಯಾಟ್ ಇರುತ್ತಲ್ಲ ಪೀಸಸ್ ಅಂಥದ್ದು ಎತ್ಕೊಂಡು ಗ್ರೇವಿಗೆ ಹಾಕೋಣ ಅಂದ್ಬಿಟ್ಟು ಸಪ್ರೇಟ್ ಮಾಡಿದ್ದೀನಿ. ಇವಾಗ ಚಿಕನ್ ಎಲ್ಲ ಹಾಕೊಳ್ಳೋಣ ಗ್ರೇವಿಗೆ. ಗೈಸ್ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದು ಒಂದು 80% ಅಷ್ಟು ಬೆಂದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕಿ ಆದರೆ ಮುಗಿಯುತ್ತೆ ಅಷ್ಟೇ. ನೋಡಿ ಹೆಂಗೆ ಮಾಡೋಣ ಮಕ್ಕ, ಚೆನ್ನಾಗಿ ಮಾಡೋಣ. ಚೆನ್ನಾಗಿದೆ ಹೆಂಚಿನಿ. ಮೇಲೆ ಇದಕ್ಕೆ ಮಸಾಲ ಆ್ಯಡ್ ಆಗಬೇಕು. ಮಸಾಲ ತೋರಿಸ್ತೀನಿ ನೋಡಿ. ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂದರೆ ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ, ಕಾಯಿ, ಪುದೀನ, ಕೊತ್ತಂಬರಿ ಇಷ್ಟು ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದು ಒಂದು 80% ಬೆಂದ್ಮೇಲೆ ಈ ಮಸಾಲೆನ ಆ್ಯಡ್ ಮಾಡಿ ಸಾಲ್ಟ್ ಹಾಕಿ ಸ್ವಲ್ಪ ವಾಟರ್ ಹಾಕಿದ್ರೆ ಗ್ರೇವಿ ಫಿನಿಶ್. ಅಷ್ಟೇನಾ? ಚೆನ್ನಾಗಿರುತ್ತಾ? ತಿಂದ್ಬಿಟ್ಟು ಹೇಳು ಚೆನ್ನಾಗಿರುತ್ತಾ ಅಂದರೆ. ಏನು ಯಾವತ್ತೂ ತಿಂದೇ ಇಲ್ವಾ? ಈ ಥರ ಇದ್ದರೆ ಇದನ್ನ ಸೆಪ್ಪೆ ಬಾಡ್ ಅಂತ ಅಂತೀವಿ ನಾವು. ಸೆಪ್ಪೆ ಚಿಕನ್ ಇಲ್ಲ, ಸೆಪ್ಪೆ ಬಾಡು. ಸೆಪ್ಪೆ ಬಾಳ ಅಂತ ಒಬ್ಬರು ಸೆಪ್ಪೆ ಚಿಕನ್ ಹೇಳು. ಒಬ್ಬೊಬ್ಬ ಸೆಪ್ಪೆ ಬಾಳ ಅಂತಾರೆ, ಒಬ್ಬರು ಸೆಪ್ಪೆ ಚಿಕನ್ ಅಂತಾರೆ. ನಾವು ಜಾಸ್ತಿ ಸೆಪ್ಪೆ ಚಿಕನ್. ಇದೇ ಅಂತಿಕೆ ಅದು ಕಬಾಬಿಗೆ. ನೋಡಿ ಕೈ ಸಾಲೆ ಕಬಾಬು ಕಲ್ಸಿಕ್ಕಿಲ್ಲ, ಹಂಗೆ ಸುಮ್ಮನೆ ಹಾಕಿದ್ದಾರೆ. ಅದು ಏನು ಮಾಡಿದ್ದೀನಿ ಗೊತ್ತಾ? ಕಬಾಬಿಗೆ ಬರುವಾಗ ಮೊಟ್ಟೆ ತಂದಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ. ಅದಕ್ಕೆ ಏನೋ ಶುಂಠಿ, ಬೆಳ್ಳುಳ್ಳಿ, ನಾನು ಕಬಾಬ್ ಬೇರೆ ಥರ ಮಾಡ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ನಾವು ಅಮ್ಮಗೆ ಹೇಳ್ತಿದ್ದೀನಿ ಕಾರ್ನ್ಫ್ಲವರ್ ಹಾಕಿ ಕಲಿಸಿರ್ತೀನಿ ಅಂತ. ನಾವು ಅಮ್ಮಗೆ ಬೇಡ, ಮೊಟ್ಟೆನೇ ಹಾಕ್ಬೇಕಂತೆ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇದು ಗ್ರೇವಿ ಆದಮೇಲೆ ನೀನು ಮೊಟ್ಟೆ ತಗೋಬಾಗ ಕಲಿಸಿಟ್ಬಿಟ್ಟು ಆಮೇಲೆ ನಾನು ಬ್ರಷ್ ಮಾಡ್ಕೊಂಡು ಟಿಫನ್ ತಿನ್ಬೇಕು. ಗೈಸ್ ಇವ್ರು ಆಲೇ 2ನೇ ರೌಂಡ್ ಟಿಫನ್ ತಿನ್ನೋರು, ನಾನು 1 ರೌಂಡ್ ತಿಂದಾಯ್ತದೆ. ನಾನು ಬ್ರಷ್ ಮಾಡಿ ಗೈಸ್ ಇದು 80% ಅಷ್ಟು ಬೆಂದಿದೆ. 20% ಬೇಯಕ್ಕೆ ಈ ಮಸಾಲೆ ಆವಾಗಲೇ ತೋರಿಸಿದ್ನಲ್ಲ ಅದನ್ನು ಹಾಕೊಂಡ್ರೆ ಬೇಯಿಲ್ಲ. ಇದಕ್ಕೆ ಸ್ವಲ್ಪ ಮಿಕ್ಕಿರುತ್ತಲ್ಲ ಮಸಾಲ ಇರುತ್ತಲ್ಲ ಅದೆಲ್ಲ ಒಂದು ನೀರು ಹಾಕ್ಕೊಳ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಆಗಲೇ ಸ್ವಲ್ಪ ಹಾಕಿದೆ, ಸ್ವಲ್ಪ ಹಾಕ್ತೀನಿ. ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರ್ ಏನು ಬೇಡ, ಯಾಕಂದರೆ ಚಿಲ್ಲಿ ಹಾಕೊಂಡಿದ್ದೀನಿ. ನಮ್ಮ ಅಮ್ಮ 2 ಗರಂ ಮಸಾಲೆ ಇಟ್ಟವ್ರೆ. ಇದೊಂದು ಸ್ವಲ್ಪ ಹಾಕೋಣ, ಅದೊಂದು ಸ್ವಲ್ಪ ಹಾಕೋಣ. ಎಷ್ಟು? ಚಿಕನ್ ಫ್ರೈ ಪೌಡರ್ ಓಕೆ ಸ್ವಲ್ಪ, ಆಮೇಲೆ ಸಾಕು ಅಷ್ಟೇ. ಇನ್ನೇನು ಇನ್ನೊಂದು ಚಿಕನ್ ಮಸಾಲ ಐತೆ. 2 ಥರ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೈಸ್ ನನ್ನ ಕೈಗೆ ಯಾವ್ಯಾವುದು ಮಸಾಲ ಸಿಗುತ್ತೆ ಅದನ್ನೆಲ್ಲ ಹಾಕಿ ಮಾಡೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪರ್ಟಿಕ್ಯುಲರಾಗಿ ಇದೆ ಅಂತ ನನಗೆ ಏನಾಗಲ್ಲ. ನನ್ನ ಕೈಗೆ
ಯಾವ್ದು ಸಿಗುತ್ತೋ ಆ ಮಸಾಲ ಸ್ಯಾಂಡ್ವಿಚ್ ಮಾಡ್ತಾ ಇರ್ತೀನಿ. ಅವಾಗಲೇ ರುಚಿ ಸ್ವಲ್ಪ ಸಕಲಾಗಿ ಬರುತ್ತೆ. ಟೇಸ್ಟ್ ನಿಜ ಚೆನ್ನಾಗಿ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ನಾನು ಇದೇ ಹಾಕ್ಬೇಕು ಅಂತ ಏನು ಮಾಡಲ್ಲ, ಮನೇಲಿ ಯಾವ್ದು ಇರುತ್ತೋ ಅದೆಲ್ಲ ಹಾಕಿ ಮಾಡ್ತಾರೆ. ಪಿಮೆಂಟ್ಸ್ ಇದು ಹಾಂ ಬೇಲಿ ಓಕೆ ಡನ್. ಗೈಸ್ ಇವಾಗ ಇದು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ. ನಮ್ಮಮ್ಮ ನನ್ನ ತಮ್ಮ ನನ್ನ ತಂಗಿ ತಿಂದ್ಬಿಟ್ಟು ಹೇಳ್ತಾರೆ ಹೆಂಗೆ ಮಾಡಿದ್ದೀನಿ ಅಂತ. ಅಮ್ಮ ಹೆಂಗಿದೆ ಟೇಸ್ಟು? ಉಪ್ಪಾಕು. ಟೇಸ್ಟ್ ಚೆನ್ನಾಗೈತಾ? ಇವಾಗ ಗೈಸ್ ಕಬಾಬ್ ಒಂದು ಬ್ಯಾಲೆನ್ಸ್ ಇದೆ, ಕಬಾಬ್ ಒಂದು ಮಾಡಬೇಕು. ನನ್ನ ತಮ್ಮ ಮೊಟ್ಟೆ ತಂದು ಕೊಟ್ಟರೆ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಗೈಸ್ ನಾನೀಗ ಬ್ರಷ್ ಮಾಡ್ಕೊಂಡು ಬಂದೆ, ತಿಂತಾ ಇದ್ದೀನಿ. ಬಿರಿಯಾನಿ ನಮ್ಮಮ್ಮ ಮಾಡಿರೋದು ಚೆನ್ನಾಗಿದೆ, ಗ್ರೇವಿ ನಾನು ಮಾಡಿರೋದು ಚೆನ್ನಾಗಿದೆ, ಆದರೆ ಕಬಾಬ್ ಮಾತ್ರ ಪೆಂಡಿಂಗ್. 6 hours later. ಗೈಸ್ ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ. ಗೈಸ್ ಇವತ್ತು ಸಂಡೇ ಸ್ಪೆಷಲ್ ಇಷ್ಟು. ಮಧ್ಯಾಹ್ನ ಅಂತೂ ಕರೆಕ್ಟಾಗಿ ತಿಂದಿಲ್ಲ, ಇವಾಗಾದರೂ ಕರೆಕ್ಟಾಗಿ ತಿಂದೆ ಎಂಡ್ ಮಾಡಬೇಕು ಸಂಡೇ. ಗೈಸ್ ಇವತ್ತಿನ ಈ ವಿಡಿಯೋ ಆಗಿತ್ತು ಸಂಡೇ ಸ್ಪೆಷಲು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.